ರೀತಾ, ಹೇಗಿದೆ? ಇಷ್ಟ ಆಯ್ತಾ ಸ್ಕೂಟಿ? ಇಷ್ಟ ಆಯ್ತಪ್ಪ, ತುಂಬ ಚೆನ್ನಾಗೈತೆ. ನನಗಂತೂ ತುಂಬ ಖುಷಿ ಆಯಿತು ಈ ಸ್ಕೂಟಿ ತಂದು ಕೊಟ್ಟಿದ್ದಕ್ಕೆ. ಇಷ್ಟ ಆಯ್ತಾ ತಾನೇ ಕಲರ್ ಎಲ್ಲನ? ಹಾಂ, ತುಂಬ ಇಷ್ಟ ಆಯಿತು ನನಗೇನು. ಚೆನ್ನಾಗೈತೆ. ಬಿಡತ್ಲಾಗೆ ಹೆಂಗೋ ಚಾರ್ಜಿಂಗ್ ಇದೆಲ್ಲ ತೋರಿಸುತ್ತೆ ಅಂತ, ಚಾರ್ಜ್ ಎಷ್ಟೈತೆ ಏನು ಅಂತ ಹೇಳಿ, ಎಷ್ಟು ಕಿಲೋಮೀಟ್ರ್ ಬರುತ್ತೆ ಏನು ಎಲ್ಲ ತೋರಿಸುತ್ತಾ? ಆ ರೀತಾ ಎಲ್ಲ ತೋರಿಸುತ್ತೆ. ಅದರಲ್ಲಿ ನೀನು ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು, ಎಷ್ಟು ಚಾರ್ಜ್ ಐತೆ ಅಂತ ಹೇಳಿ ಎಲ್ಲ ತೋರಿಸುತ್ತೆ. ಪ್ರತಿಯೊಂದೂ ಆನ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ. ನೀನು ಸ್ಟ್ಯಾಂಡ್ ತೆಗೆದ್ರೇ ಅಲ್ಲಿ ಆನ್ ಆಗೋದು, ಸ್ಟಾರ್ಟ್ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಅದು ಸ್ಟ್ಯಾಂಡ್ ತೆಗೀರಿ ಅಂತ ತೋರಿಸುತ್ತೆ. ಸ್ಟಾರ್ಟ್ ಆಗೋದಿಲ್ಲ ಸ್ಟ್ಯಾಂಡ್ ತೆಗಿಲಿಲ್ಲ ನೀನು ಅಂತಂದರೆ. ಹಾಗೆ ಚೆನ್ನಾಗೈತೆ ಎಲ್ಲನ, ಎಲ್ಲ ತುಂಬ ಚೆನ್ನಾಗೈತೆ ಇದು. ಮತ್ತು ಎಷ್ಟು ಕಿಲೋಮೀಟ್ರ್ ಹೋಗ್ತೈತೆ, ಎಷ್ಟು ಕಿಲೋಮೀಟ್ರ್ ಹೋಗಿ ಮತ್ತು ಅದು ಚಾರ್ಜಿಂಗ್ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ತೋರಿಸುತ್ತೆ. ನಾವು ಚಾರ್ಜು ಇಡಬೇಕು, ಮತ್ತು ನಾವು ಚಾರ್ಜಿಗೆ ಇಟ್ಟ ಮೇಲೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಆಟೋಮೆಟಿಕ್ ಅದೇ ಆಫ್ ಆಗಿಬಿಡುತ್ತೆ. ಅದೆಷ್ಟು ಬೇಕೋ ಅಷ್ಟು ಚಾರ್ಜ್ ಮಾಡಿಕೊಂಡು ಆಮೇಲೆ ಅದೇ ಆಫ್ ಆಗಿಬಿಡುತ್ತೆ. ಹಾಗೆ ನೈಟ್ ಟೈಮ್ ನೀನು ಬಂದಿದ್ದ ತಕ್ಷಣ ಚಾರ್ಜಿಗೆ ಹಾಕ್ಬಿಟ್ರೆ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗಿಬಿಡುತ್ತೆ. ಹಾಗೆ ಮಾಡಿದ್ದಾರೆ. ಚೆನ್ನಾಗೈತೆ ಎಲ್ಲ ಎಲೆಕ್ಟ್ರಿಕ್ ಬೈಕು, ತುಂಬ ಚೆನ್ನಾಗೈತೆ. ರೀತಾ, ಸ್ಕೂಟಿ ಬಂದೈತೆ, ಹೊಸ ಸ್ಕೂಟಿ. ಹೂನೆ, ಬಂಟಿಯವ್ರು ತೊಗೊಂಬಂದಿದ್ದಾರೆ. ಚೆನ್ನಾಗೈತಲ್ಲ ನೋಡು. ಹಿಂಗೂ ಬಿಡತ್ಲಾಗೆ ಸ್ಕೂಟಿ ಬಂತಲ್ಲ, ಇಬ್ಬರು ಆರಾಮಾಗಿ ಹೋಗಿ ಬರ್ಬೋದು. ಬೇಕಾದರೆ ಪೆಟ್ರೋಲ್ ಖರ್ಚು ನಾನು ಅರ್ಧ ಕೊಡ್ತೀನಿ, ನೀನು ಅರ್ಧ ಹಾಕ್ಕೊಂಡು ಹೋಗಿ ಬರ್ಬೋದು. ಅಯ್ಯೋ, ಪೆಟ್ರೋಲಿಂದೇನೂ ಬೇಕಾಗಿಲ್ಲ ಸುಗುಣ, ಇದು ಎಲೆಕ್ಟ್ರಿಕ್ ಬೈಕು, ಚಾರ್ಜಿಗಿಡೋದು. ನಾನು ಸುಮ್ಮನೆ ಬೇಡ ಪೆಟ್ರೋಲ್ ಹಾಕೋದು ಅಂತ ಹೇಳಿ ನಾನು ಇದನ್ನೇ ತಗೋಬೇಕಾಯಿತು ಅಂತ ತುಂಬ ಆಸೆ ಇತ್ತು ನನಗೆ, ಎಲೆಕ್ಟ್ರಿಕ್ ಬೈಕ್ ತಗೋಬೇಕು ಅಂತ ಹೇಳಿ. ಯಾಕಂದರೆ ಎಲ್ಲ ಇವಾಗ ಈ ಥರ ಯೂಸ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನನಗೆ ತಗೋಬೇಕು ಅಂತ ತುಂಬ ಆಸೆ ಇತ್ತು ಕಣೆ. ಅದಕ್ಕೆ ಇದನ್ನೇ ತಗೊಂಡಿದ್ದೀನಿ. ಬಿಡು, ಏನು ಪೆಟ್ರೋಲ್ ಖರ್ಚು ಬೇಡ, ಏನು ಬೇಡ. ಹಿಂಗೊಬ್ಬ ನನ್ನ ಜೊತೆ ಕೆಲಸಕ್ಕೆ ಒಬ್ಳು ನನ್ನ ಜೊತೆಗೆ ಇದ್ದಂಗೆ ಆಗುತ್ತೆ ಅಷ್ಟೇ. ಓಡಿಸ್ತೀಯ ರೀತಾ ನೀನು? ಓಡಿಸ್ತೀನಿ, ನಾನು ಕಾರೇ ಓಡಿಸ್ತೀನಿ. ನಾನು ಅವಾಗ ಕಾರ್ ಡ್ರೈವಿಂಗ್ ಕಲಿಯೋಕ್ಕೂ ಹೋಗಿದ್ದೆ, ಸ್ಕೂಟಿ ಎಲ್ಲ ಓಡಿಸ್ತೀನಿ, ಬರುತ್ತೆ. ಕಾರೇ ತೊಗೋಬೇಕಾಯ್ತಪ್ಪ ಸುಮ್ಮನೆ. ಬೇಡಪ್ಪ, ಕಾರೇನು ಬೇಕಾಗಿಲ್ಲ, ಸಾಕು. ನಾವು ಅಷ್ಟೇ ಇದ್ದಷ್ಟು ಕಾಲು ಚಾಚಬೇಕು. ಯಾಕೆ ಇವಾಗ ನಮ್ಗೆ ಇವಾಗ ಅವಶ್ಯಕತೆ ಇರೋದಿದು. ಬಂಟಿ ಅವ್ರಿಗೆ ಒಂದು ಬೈಕ್ ಐತೆ, ನನಗೊಂದು ಸ್ಕೂಟಿ, ಅಷ್ಟೇ ಸಾಕು. ನನಗೂ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಬೇಕಷ್ಟೇ. ನಾನು ಮನೇಲಿರೋದಾಗಿದ್ರೆ ಏನು ಬೇಕಾಗಿರ್ತಿರ್ಲಿಲ್ಲ. ಇದೇನು ಹೆಂಗೋ ಸಾಕು ಸುಮ್ಮನೆ ಅತ್ಲಾಗೆ. ಇವಾಗ ಏನಿದೆಲ್ಲ ನಮಗೇನು ಕಾರು ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ದುಡ್ಡಿಲ್ಲ ಅಂತಾಳೆ, ಇದು ಯಾಕೆ ನಾವು ತಗೊಂಬಂದವಳಿ. ಹೊಸದು ಗಾಡಿನ 7ಗೆ ಏನ ಬೊಲೆ ಇದ್ರಂತ ತಳ್ಕೊಳಮ್ಮ. ಯಾಕೆ ಹೆಸ್ರದ ಇದು ಮಾಡಿ ತಳ್ಕೊಳಿ, ಬೊಲೆ ಹೇಳಲ್ಲ ಇವಳು. ಇದು ಚಾರ್ಜಿಂಗ್ ಸ್ಕೂಟಿ, ಚಾರ್ಜಿಗಿಕ್ಕಿ ಓಡಿಸೋದು. ಇದೇನು 1,80,000 2 ಲಕ್ಷ ಇರುತ್ತೆ ಗಾಡಿ ಇದು, ಹೆಂಗಂದ್ರೂ. ನೋಡಮ್ಮ, ದುಡ್ಡಿಲ್ಲ ಅಂತ ಅಂತಾಳೆ. ಹಂಗೇನು ಏನು ನಾಟಕ ಆಡ್ತಾಳೆ ತಾಟ್ಕಿತ್ತಿ ಹೆಂಗ್ಸು. ರೀತಾ, ನೀನು ಇನ್ನೂ ಊರ್ಕೊಳ್ಳೋರ ಎದುರಿಗೆ ಇನ್ನೂ ಚೆನ್ನಾಗಿರ್ಬೇಕು ರೀತಾ. ಕಾರೇ ತಗೋಬೋದಾಯ್ತು ಸುಮ್ಮನೆ. ಕಾರ್ ತಗೊಂತೀಯ ಬಿಡು ನೀನು, ಹಂಗೆ ಇದೆಯಾ. ಅದಕ್ಕೆ ಮತ್ತೆ ಒಳ್ಳೇದು ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದು. ನೀನು 4 ಒಳ್ಳೇದು ಮಾಡೋದಕ್ಕೇ ಇವತ್ತು ನಿನಗೂ ಒಳ್ಳೇದಾಗ್ತಾ ಇರೋದು. ಬಿಡು ಸುಗಣ, ನಾನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನನಗೊಬ್ರು ಒಳ್ಳೇದು ಮಾಡ್ತಾರೆ ಅಷ್ಟೇ. ನಾನೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ನನಗೊಬ್ರು ಕೆಟ್ಟವ್ರು ಮಾಡೋರು ಉಟ್ಕೊಂತಾರೆ. ನಾನು ಒಬ್ರು ತುಳಿದ್ರೆ ನನ್ನ ತುಳಿಯೋಕೆ ಇನ್ನೊಬ್ರು ಉಟ್ಕೊಳ್ತಾರೆ. ಹಂಗೆ ಅದೇನೋ ನಿಜಾನೇ, ಸತ್ಯವಾದ ಮಾತು. ಒಂದು ಟ್ರಿಪ್ಪು ಹೋಗಿ ಬರೋದಾದರೆ ಹೋಗಿ ಬರೋಗು. ಹೋಗಿ ಬರ್ತೀವಿ ಹೇಳಿ ನಾನು ಸುಗುಣ. ಬಾರ್ ಸುಗುಣ, ಒಂದು ಟ್ರಿಪ್ ಹೋಗಿ ಬರೋಣ. ಬಾ, ಹೋಗಿ ಬರೋಣ ಬಾ. ನಡಿ ಕೂತ್ಕೋ. ಅಲ್ಲೋಡಿ ಹೋಗ್ತಾ ಇರೋದು ಇಬ್ರು. ಸುಗುಣ ಮಿರರಲ್ಲಿ ನೋಡು, ಅವರಿಬ್ರು ನೋಡ್ತಾ ಇರೋದ. ನಮ್ಮ ಅತ್ತೆಗಂತೂ ಉರ್ದೋಗ್ಬಿಟ್ಟೈತೆ ಕಣೆ. ನಮ್ಮ ಅತ್ತೆ ಮಕ್ಕ ನೋಡೆ ಹೆಂಗಾಗೈತೆ. ಉರ್ಕೊಳ್ಳಿ, ಮೆಲ್ಲಕ್ಕೆ ಹೋಗು. ನೋಡ್ತಾ ಇರ್ಬೇಕು, ನಾವಿಬ್ರು ಹೋಗ್ತಾ ಇರೋದನ್ನ ನೋಡಬೇಕು. ಹೆಂಗೆ ಆಡುತ್ತೋಳಿ. ಇವಂತೂ ಇವಾಗ ಎಂದು ಕಾಣ್ದವಕ್ಕೆ ಮಂದೊಂದು ಮಜ್ಜಿಗೆ ಕಣ್ಣಂಗಾಗೈತಿ. ಇಲ್ಲಿ ತಂಬಳಿಗೆ ಅದೇ ಇರಲಿಲ್ಲ, ಎಲ್ಲನ ಅಲ್ಲಿ ಇಲ್ಲಿ ಗುದ್ದಾಡ್ಕೊಂಡು ಅಪ್ಪ ಅಮ್ಮ ಇಂತಾಗೆಲ್ಲ ಗುದ್ದಾಡ್ಕೊಂಡು ಹೆಂಗೆ ಬೇಕು ಹಂಗೆ ಮನೆಯೆಲ್ಲ ಸುತ್ತಾಡ್ಕೊಂಡು ಇದ್ಲು. ಇವಾಗ ಒಂದಿಟ್ಟು ದುಡ್ಡಾಗಿರೋದಕ್ಕೆ ಹೆಂಗೆ ಆಡ್ತಾಳೆ. ಸೀಮೆ ಕಿಲ್ ತಂಡೋಳಮ್ಮಂಗೆ ಆಡ್ತಾಳೆ ಅವಳು. ಸುಗುಣ ನೋಡು ಕೂತ್ಕೊಂಡು ಹೋಗದ. ಏನು ನನ್ನ ಕೈಲಿಂದ ತಾಮಕ್ಕಾಗಲ್ಲ ಅನ್ಕೊಂಡವಳಿ. ತಡಿ, ನಾನು ಹೇಳಿ ವರ್ಷಾಗೆ ನನಗೂ ಸ್ಕೂಟಿ ಕೊಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ನಾನು ಕೊಡಿಸ್ಕೊಂಡು ಅವ್ರ ಮುಂದೆ ನಾನು ಓಡಾಡ್ತೀನಿ ನೋಡೋಣ. ನನಗೆ ಗುರಿಸ್ಬೇಕು ಅಂತ ಹೇಳಿ ತಾಂಡು ಓಡಾಡ್ತಾ ಇದ್ದಾರೆ, ನಾನು ತಗೊಂತೀನಿ. ತಗೋಬೇಕು ವಿಜಿ, ನೀನು ತಗೋಬೇಕು. ಅವ್ರನ್ನ ಚೆನ್ನಾಗಿ ಉರಿಸ್ಬೇಕು. ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನೋಡಿ. ನೀನೇನು ಅವಳಿಗಿನ್ನ ಏನು ಕಮ್ಮಿ ಇಲ್ಲ, ಮತ್ತೆ ನಾನೇನು ಅವಳಿಗಿನ್ನ ಏನು ಕಮ್ಮಿನ, ನಾನು ತಗೊಂತೀನಿ. ತಾಮಕ್ಕಾಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಅವ್ರಂಥ ಸ್ಕೂಟಿ ತಾಮಕ್ಕಾಗಲ್ಲ ಅಂತ ಹೇಳಿ ತೋರ್ಸೋದಕ್ಕೆ ಬಂದಿದ್ದಾಳೆ. ನಾನು ನಾಳೆಗೆ ತಗೊಂಬತ್ತೀನಿ. ವರ್ಷನ್ಗೆ ಹೇಳಿ, ವರ್ಷಕ್ಕೆ ನನಗಿಂಥದ್ದು ಬೇಕು ಅಂತಂದರೆ ಅಂಥದ್ದು ಕೊಡಿಸ್ತಾರೆ. ಮುಂದೆ ಹೇಳ್ತೀನಿ. ನೀನು ಯಾರು ಏನು ಹೇಳಿದ್ರು ನೀನು ಕೇಳೋಕೆ ಹೋಗ್ಬೇಡ.
ತಗೊಂತೀನಿ. ಇವಾಗಲೇ ಹೋಗಿ ವರ್ಷನಿಗೆ ಹೇಳ್ತೀನಿ, ನನಗೆ ಬೇಕೇ ಬೇಕು ಸ್ಕೂಟಿ ಅಂತ ಹೇಳ್ತೀನಿ. ಸ್ಕೂಟಿ ಬೇಕೇ ಬೇಕು ಅಂತ ಕೇಳ್ತೀನಿ. ಅಲ್ಲ ಏನು ತಾಮಕ್ಕಾಗಲ್ಲ ಅನ್ನೋ ಥರ ನನಗೆ ತೋರಿಸ್ಕೊಂಡು ಓಡಾಡ್ತಾಳೆ. ಅಮ್ಮ ವಿಜಿ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಬನ್ನಿ. ರೋಡ್ನ ನಿಂತ್ಕೊಂಡಿದ್ದೀವಿ ಬಿಡು ಪಾಪ, ನಾವೇನು ಅವಳ ಮನೆಯಕ್ಕೆ ಹೋಗಿದ್ದೀವಿ. ನಾವು ಸ್ಕೂಟಿ ತಗೊಂಬಂದಿದ್ದಾಳೆ, ಇವಾಗ ನನಗೆ ತೋರಿಸ್ಕೊಂಡು ಹೋದ್ಲು. ಆರನ್ ಮಾಡ್ತಾಳೆ ನಾನು ನೋಡಿ. ಅಯ್ಯೋ ಬಿಡ್ರಿ ಕಂಟಿಯವ್ರೆ, ಅದೇನೇನು ಮಹಾ ದೊಡ್ಡದು. ನಮಗೆ ನೋಡ್ಲಿ ಇವರೆಲ್ಲನ ಅಂತ ಹೇಳಿ ನಮ್ಮ ಮುಂದೆ ಬಿಲ್ಡಪ್ ಕೊಡೋದಕ್ಕೆ ತಂದಿರೋದವಳು. ಅವಳೇನೇನು ಸುಮ್ಕೆ ಬೇಕಾಗೈತೆ ಅಂತ ಹೇಳಿ ತಂದಿಲ್ಲ. ನಮಗೆ ಬಿಲ್ಡಪ್ ಕೊಡಕ್ಕೆ ತಂದಿದ್ದಾಳೆ. ನಾನೇನು ಅವಳಿಗಿನ್ನ ಏನು ಕಮ್ಮಿ ಅಲ್ಲ, ನಾನು ತಗೊಂಬರ್ತೀನಿ. ಆಗಲ್ರಿ ವಿಜಿ ಅವರೇ, ಅವ್ರ ಮುಂದೆ ನೀವು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಅವರೇ ಬರಬೇಕು ನಿಮ್ಮ ಹತ್ರ. ಆ ರೀತಾ ಸುಗುಣ ಬಂದು ವಿಜಿ ಅವರೇ ನೀವೇ ನಮಗೆ ಕಾಪಾಡಬೇಕು, ಎಲ್ಲಾದ್ರಾಗೂ ನೀವೇ ನಮಗೆ ಕೈ ಹಿಡಿಬೇಕು, ನೀವೇ ಗ್ರೇಟು ಅಂತ ಹೇಳಿ ನಿಮ್ಮ ಹತ್ರನೇ ಬಂದು ನಿಮ್ಮ ಕಾಲು ಹಿಡ್ಕೋಬೇಕು. ನೀವು ಆ ಥರ ಮಾಡಿರಿ. ಅಲ್ಲ ಏನು ಹಂಗೆ ಅಯ್ಯೋ 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 ಏನು ಸ್ಕೂಟಿಲಿ ಹೋಗ್ತಾರೆ ಅನ್ಬೇಡ. ನಾನು ಬೈಸ್ಕೊಳ್ಳಿ, ದಿನ 4 ಕೆಲಸದ ಹತ್ರ ಲೇಟಾಗಿ ಬಂದು ಬೈಸ್ಕೊಳ್ರಿ ಅಂತ ಇದ್ದೆ. ಆದರೆ ತಂದುಬಿಟ್ಟಿದ್ದಾಳೆ ಸ್ಕೂಟಿನ. ನೀನೇನು ಕೊಡಂಗಿದ್ಯಾ? ಮುಚ್ಕೊಂಡು ಹೋಗು. ಇಲ್ಲೇನು ಹೇಳಕ್ಕೆ ಬಂದಿದ್ಯಾ? ಅವಳ್ಯಾಕೆ ಬೈಸ್ಕೋಬೇಕು? ಬೈಸ್ಕೋಬಾರ್ದು. ನನ್ನ ಹೆಂಡ್ತಿ ಅಂತಲೇ ನಾನು ಸ್ಕೂಟಿ ತೊಗೊಂಡು ಬಂದು ಕೊಟ್ಟಿರೋದು ಅವಳಿಗೆ. ಯಾರಂದ್ರು? ನಾವು ಅವ್ರನ್ನೆಲ್ಲ ಅಂದಿದ್ದು. ಸುಮ್ಮನಿರು ಸಾಕು, ಮುಚ್ಕೊಂಡು ಹೋದ್ರೆ ಸರಿ ಇಲ್ಲಿಂದನ. ನೋಡು ನಾನೇನೋ ತಿಳ್ಕೊಂಡಿದ್ಯಾ ನೀನು. ಯಾಕೋ ಆ ವಿಜಯನ್ ನೀನು ಹಂಗನ್ನೋದು ಅನ್ಬೇಡ ನೀನು. ವಿಜಿ ಮೇಲೆ ಯಾಕೆ ನೀನು ಸಿಟ್ಟಾಗೋದು? ಏನು ಮಾಡಿದ್ದಾರೆ ಅವ್ರು ಅಂಥದ್ದು? ನೀನು ಯಾಕೆ ಸಿಟ್ಟಾಗ್ತಾ ಇದೆಯಾ? ಮತ್ತೆ ಇವಳಿಗೆ ಏನು ಬೇಕು? ಮುಚ್ಕೊಂಡಿರ್ಬೇಕು. ನಮ್ಮ ದುಡ್ಡು ನಮ್ಮ ಕಾಸು ನಮಗೇನು ಅನುಕೂಲ ಆಗುತ್ತೋ ಅದನ್ನು ನೋಡ್ಕೊಂತೀವಿ. ಇವಳಿಗೆ ಏನು ಬೇಕು ಬಯಸ್ಕೋಬೇಕಂತೆ ದಿನ ಅಂತ ಮಾತಾಡ್ತಾ ಇದ್ದಾಳೆ. ನಾನು ಆವಾಗಿಂದ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೀನಿ, ಇಲ್ಲೇ ನಿಂತ್ಕೊಂಡಿದ್ದೀನಿ. ನೀವೇನು ಹಂಗೆ ಹೊಟ್ಟೆ ಉರ್ಕೊಳ್ತೀರಲ್ಲ? ಕಾರೇ ತೊಗೊಂಬಂದು ಕೊಡ್ತೀನಿ ನನ್ನ ಹೆಂಡ್ತಿಗೆ. ನೀವೇನು ಕೇಳೋ ಅಂಥದ್ದೇನಿಲ್ಲ ನನ್ನ. ತಗೊಂಬಂದು ಕೊಡು, ಮೆರ್ಸೋ, ತಲೆ ಮೇಕಿ ಕೇಳು. ನಿನಗೂ ಒಂದಿನ ಕೈ ಕೊಟ್ಟು ಓಡೋಗ್ತಾಳ ಅವಳು. ನೋಡ್ತಿರು, ನಿನ್ನಿಂದೆ ಓಡ್ ಬಂದವಳೆ, ಇನ್ನೊಬ್ರಿಂದೆ ನಿನಗೂ ಕೈ ಕೊಟ್ಟು ಓಡೋಗ್ತಾಳ ಅವಳು. ಅಲ್ಲ ನಾವು ನಿಮ್ಮ ಹೆಂಡ್ತಿನ ಅನ್ಲಿಲ್ಲ ಅಷ್ಟಕ್ಕೂ, ನಮ್ಮ ಪಾಡಿಗೆ ನಾವೇನೋ ಮಾತಾಡ್ಕೊಳ್ತಾ ಇದ್ದ ಅಷ್ಟೇನೆ. ಮುಚ್ಚಮ್ಮ ಸಾಕು, ಇನ್ನೊಂದು ಮಾತಾಡಬೇಡ. ನೋಡು ಗ್ರಾಚಾರ ನೆಟ್ಟಿಗಿರೋದಿಲ್ಲ ನಾನು ಮುಂದೆ ಮಾತಾಡಿದ್ರೆ. ಏನು ಅನ್ಕೊಂಡಿದ್ಯಾ ನೀನು? ನೀನೇನು ಕೊಡಂಗಿದ್ಯಾ ನಮಗೆ? ನಮ್ಮ ಮನೇಲಿ ಏನಾದರೂ ಬಂದು ನೀನು ಏನಾದ್ರೂ ನಮಗೆ ದುಡ್ಡು ಕಾಸು ಕೊಡಂಗಿದ್ಯಾ? ಮುಚ್ಕೊಂಡಿರ್ಬೇಕು. ನಿನಗೇನು ಬೇಕು? ಕಂಡರ ಮನೆ ವಿಷಯ ಏನಕ್ಕೆ? ಬರೀ ಕಂಡರ ಮನೆ ವಿಷಯನೇ ನೋಡ್ಕೊಂಡು ಓಡಾಡ್ತೀಯ ನೀನು. ಅಮ್ಮ ಇವಳು ಸರಿ ಇಲ್ಲ, ಇವಳ ಜೊತೆ ಓಡಾಡಬೇಡ ನೀನು. ಇವಳಾಲಿ ಎಷ್ಟು ಮನೆ ಕೆಡ್ಸ್ ಬಂದಿದ್ದಾಳೋ. ನೀವು ಸುಮ್ಮನೆ ಮಾತಾಡಬೇಡ್ರಿ. ನೋಡಿ ಬಂಟಿ ಅವರೇ, ನಿಮ್ದು ಯಾಕೋ ಜಾಸ್ತಿ ಆಗ್ತೈತೆ, ಹಂಗೆಲ್ಲ ಮಾತಾಡಬೇಡಿ. ಯಾಕೆ ನಾನು ಏನು ಮಾಡಿದ್ದೀನಿ? ನಾನು ಯಾವತ್ತಾದ್ರೂ ನಿಮ್ಮನ್ನು ಮಾತಾಡ್ಸಿದ್ದೀನಾ? ತೆಗಿಲಿ ವಿಜಯವ್ರೆ, ತೆಗಿರಿ ಇಲ್ಲಿ. ಯಾಕೋ ಹಂಗೆ ಹೇಳ್ತಾ ಇದೆಯಾ? ಅವಳ ವಿಚಾರವಾಗಿ ನನ್ನ ನೋಡಿ ಅದಕ್ಕೆ ಬರ್ತೀಯ? ಬಾರ ಒಡಿಯ ನೋಡೋಣ. ನಾನು ತಮ್ಮ ಅಂತ ಹೇಳಿ ಎಷ್ಟು ನಾನು ನೋಡ್ಕೊಂಡಿದ್ದೀನಿ, ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ದೇವ್ರಿಗೆ ಗೊತ್ತು. ನಾವು ಇನ್ನೂವರೆಗೂ ಆಗಲಿ ಅದನ್ನು ಎತ್ತಿ ಎಣಿಸಿಲ್ಲ, ಗೊತ್ತಾ? ನಾವು ಎಷ್ಟು ಸಹಾಯ ಮಾಡಿದ್ದೀವಿ ನಿನಗೆ. ನೀನು ಏನು ಮಾಡಿದ್ಯಾ ಅಷ್ಟಕ್ಕೂ ನನಗೆ? ನೀನೇನೋ ಸಹಾಯ ಮಾಡಿಲ್ಲ. ತಮ್ಮ ಅನ್ನೋದೊಂದು ಸ್ವಲ್ಪನೂ ಪ್ರೀತಿ ಇಲ್ಲ ನಿಮಗೆ. ತಮ್ಮ ಅಂತ ಹೇಳಿ ಏನು ನಿಮಗೆ ಪ್ರೀತಿ ಗೌರವನೇ ಇಲ್ಲ. ಅಲ್ಲ ಅವಳು ಮೊನ್ನೆ ಬಂದಳು, ಅವಳ ಮೇಲೆ ನಿನಗೆ ಜಾಸ್ತಿ ಹೆಚ್ಚಾಯ್ತೆ ಹೊರತು ಪ್ರೀತಿ. ತಮ್ಮ ಅನ್ನೋದೊಂದು ಸ್ವಲ್ಪನೂ ಪ್ರೀತಿ ಇಲ್ಲ ನಿಮಗೆ. ಅಯ್ಯೋ ಅವನಿಗೆಲ್ಲ ಇತ್ತಾಗ ಅವನಿಗೆಲ್ಲ ಇದ್ದಿದ್ರೆ ಹಿಂಗೆ ನಮ್ಮನೆ ಪರಿಸ್ಥಿತಿ ಹಿಂಗೆ ಯಾಕಾಗೋದು? ಇವಾಗ ಬೇರೆ ಯಾರು ಬೇಡ, ತಮ್ಮ ಬೇಡ, ಅಮ್ಮ ಬೇಡ, ಅಪ್ಪ ಬೇಡ, ಯಾರು ಬೇಡ. ಇವಾಗ ಅವಳು ಒಬ್ಬಳೆ ಸಾಕಾಗೈತಿ ಅವನಿಗೆ. ಮುಚ್ಕೊಂಡು ಹೋಗೆ. ಇಲ್ಲಿಂದನ ನೀನು ಹೆಚ್ಚಾಗಿ ಮಾತಾಡಿದ್ರೆ ನೋಡಿ ಸರಿ ಹೋಗಲ್ಲ. ನನ್ನ ಬಾಯಿಗೆ ಬಂದಂಗೆ ಅನ್ಬೇಕಾಗುತ್ತೆ. ಇಲ್ಲಿಂದ ಹೋದ್ರೆ ಸರಿ. ನೋಡು ಸರಿ, ಅದೇನು ಮಾಡ್ತೀಯೋ ನೀನು? ಯಾಕೆ ಅನ್ನೋದವ್ರನ್ನ ಅವ್ರು ನನ್ನ ಕೊಡ್ದು ಬಾರೋ, ಅದೇನು ಮಾಡ್ತೀಯ? ನನ್ನೇನಾದರೂ ಅಂದರೆ ಕಂಟಿಯವ್ರು ಬಿಡ್ತಾರಾ? ಅಲ್ಲ ಈ ಬಂಟಿಯವರು ಹಿಂಗೆ ಮಾತಾಡಿದ್ರು, ಅದಕ್ಕೆ ಕಂಟಿಯವರು ನನ್ನ ಮೇಲೆ ಮಾತಾಡೋದಕ್ಕೆ ರೊಜ್ಜಿಗೆ ಎದ್ದು ಬಿಟ್ಟವ್ರೆ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.